ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಜಾತಿ ನಿಂದನೆ ಮತ್ತು ಬೋವಿ ಒಡ್ಡರ ಸಮಾಜದ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಹಾಗೂ ಈ ಕೇಸ್ಗೆ ಬಗ್ಗೆ ಆಸಕ್ತಿ ತೋರದ ಹಾರುಗೇರಿ ಪೊಲೀಸ್ ಠಾಣಾ ಸಿಬ್ಬಂದಿ ಮೊದಲೇ ಅಳಗವಾಡಿ ಗ್ರಾಮದಲ್ಲಿ ಬೋವಿ ಒಡ್ಡರ ಸಮಾಜ ಬೆರಳು ಎಣಿಕೆ ಅಷ್ಟೇ, ಇದು ಈ ರೀತಿ ಸಾಯೋ ಸ್ಥಿತಿವರೆಗೆ ಹೊಡೆದ್ರೆ ಹೇಗೆ? ಇದಕ್ಕೆ ಸಂಬಂಧಪಟ್ಟ ಹಾರುಗೇರಿ ಪೊಲೀಸರೇ ನೇರ ಹೊಣೆ ಮತ್ತು ಮಾನ್ಯ ಡಿವೈಎಸ್ಪಿ ಹಾಗೂ ಎಸ್ಪಿ ಈ ಆರೋಪಿಗಳ ಹಿಂದೆ ಇರುವ ಕೈವಾಡಗಳು ಯಾವುವು? ಈ ಬಡ ದಲಿತ ಕುಟುಂಬಕ್ಕೆ ತಾವೇ ಖುದ್ದಾಗಿ ನ್ಯಾಯ ಒದಗಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಹಾರುಗೇರಿ ಪೊಲೀಸ್ ಸ್ಟೇಷನ್ ಅಂದ್ರೆ ಆರೋಪಿಗಳಿಗೆ ಭಯವೇ ಇಲ್ಲದೆ ಹಾಗೆ ಆಗಿದೆ. ಪಿಎಸ್ಐ ಹಾರುಗೇರಿ ಪೊಲೀಸ್ ಠಾಣೆ ತನಕ ಫಿರ್ಯಾದಿದಾರನಾದ ಮಂಜುನಾಥ್ ಕೆ ಒಡ್ಡರ್ ವಯಸ್ಸು 24 ವರ್ಷ. ಈತನಿಗೆ 2/10/2025 ರವಿ ಶಿರುಗೂರ ಮತ್ತು ಬ್ಯಾಕುಡ ಗ್ರಾಮದ ಸಂತೋಷ್ ಭಜಂತ್ರಿ ಇವರು ಮಂಜುನಾಥ್ ಒಡ್ಡನ ಇವನನ್ನ ಹೊಡೆದು ಇವನ ಹತ್ತಿರವಿದ್ದ 2,300 ಹಾಗೂ ಅವನ ಫೋನ್ ಹಾಗೂ ಅವನ ಕೊರಳಲ್ಲಿ ಇರುವಂತಹ ಚೈನ್, ಕೈಯಲ್ಲಿ ಇರುವಂತಹ ಉಂಗುರವನ್ನ ಕಸಿದುಕೊಂಡು ಅವನನ್ನ ಹಿಗ್ಗಾಮೊಗ್ಗ ಹೊಡೆದರು ಮತ್ತು ಹಲ್ಲೆಗೊಳಗಾದ ಮಂಜುನಾಥ್ ಒಡ್ಡರ ಅವರು ಹೇಳಿಕೊಂಡಿದ್ದಾರೆ ಮತ್ತು ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿಕೊಂಡಿದ್ದಾರೆ. ನಾವು ಊರಾಗ ಮುಂಜಾನೆ ಇದು ಸಾಯಂಕಾಲ ರೀ ಊರಾಗ ಹೋಗಿ ನಾನು 8 ಗಂಟೆಗೆ ಅಂತ ಊರಾಗ ಹೋಗಿ ಅಲ್ಲಿ ಬಾರ್ ಬಜುಕ ಒಂದು ಸ್ವಲ್ಪ ಜಾಗ ಐತ್ರಿ. ಆ ಜಾಗದ ಕಡೆ ಒಂದು ನಿಂತಿನ್ರಿ ನಾ ಫೋನ್ನಾಗ ಮಾತಾಡ್ಕೋತ. ಅಷ್ಟ್ರಾಗ ಇವ್ರು ಅವಾಗೇನೋ 10 ಗಂಟೆ ಏನೋ ಆಗಿತ್ತು. ಅವಾಗ 10 ಗಂಟೆ ಆಗಿತ್ತು. ಮತ್ತು ಅವಾಗ ಇವ್ರು ಬಂದರು. ಬಂದ ಕೂಡಲೇ ನಾ ಫೋನ್ನಾಗ ಮಾತಾಡ್ಕೋತ ನಿಂತಿನ್ರಿ. ಅವಾಗ ಫೋನ್ನಾಗ ಮಾತಾಡ್ಕೋತ ನಿಂತ ಕೂಡಲೇ ಅಂದ್ರೆ ಇವ್ರು ಮಾತಾಡ್ಕೋತ ನಿಂತಿನ್ರಿ. ಅಲ್ಲಿ 10 ಗಂಟೆ ಆಯಿತು. ಅಷ್ಟ್ರಾಗ ಎಲ್ಲರೂ ಒಂದು ಪರಿಚಯದವ್ರು ಹೋದ್ರಿ ಅಲ್ಲಿ ಮಾತಾಡ್ಕೋತ ನಿಂತಾಗ. ಫೋನ್ನಾಗ ಮಾತಾಡ್ಕೋತ ನಿಂತಿನ್ರಿ. ನಾ ಫೋನ್ನಾಗ ಮಾತಾಡ್ಕೋತ ಒಬ್ಬ ನಿಂತಿನ್ರಿ. ನಾನು ಇಂಥ ಇವ್ರು ಬಂದ್ರಿ. ಬಂದ ಕೂಡಲೇ ಹಂಗೆ ನಿಂತರು. ಮತ್ತು ನಿಂತ ನಾ ಫೋನ್ನಾಗ ಮಾತಾಡತ್ತಿದ್ನಿ. ಆ ಟೈಮ್ನಾಗ ಬೋಸಡಿ ಮಗನ ಹಿಂಗೆ ಯಾಕೆ ನೀ ಫೋನ್ನಾಗ ಜೋರ್ ಮಾತಾಡತ್ತಿ, ಆ ಕಡೆ ಹೋಗ್ಲಾ ಅಂತಂದ್ರೆ. ಯಾಕೋ ನೀ ಇದನ್ನ ನನ್ನ ಕ್ಲಾಸ್ಮೇಟ್ ಅಲ್ಲ ಅಂತಾನೆ. ಅಟ್ಬಿಡ್ದ ನೀ ಯಾವಾಗ ನನ್ನ ಕ್ಲಾಸ್ಮೇಟು ಒಡ್ಡ ಸುಳಿ ಮಗನ ಅಂತಂದ್ರೆ. ಹಂಗೆಲ್ಲ ಬ್ಯಾಕ್ ಹೋಗ್ಬೇಡ ಅಂತ ನಾ ಹೇಳ್ರಿ. ಮತ್ತು ಬ್ಯಾಕ್ ಹೋಗ್ಬೇಡ, ನೀ ಯಾವ ನನ್ಗೆ ಹಂಗೆ ಹಿಂಗೆ ಅಂತ ನಾವ ಅಂತ ಅಂದ್ಕೂಡ್ಲೆ ನಾನು ಕೌಂಟ್ರ್ ಮುಂದೆ ಹೋದಿನ್ರಿ. ಅಲ್ಲಿ ವೈನ್ಸ್ ಮುಂದೆ ಅಂತ ಕೌಂಟ್ರ್ ಮುಂದೆ ಹೋದ ಕೂಡಲೇ ನಾ ಆ ಕಡೆ ಮರ್ಯಾಗ ನಿಂತೀನಿ. ಫೋನ್ ತಾರೋ ಅಂತಂದ್ರೆ. ಫೋನ್ ಯಾಕಂತ ಕೇಳಿದ್ಕೂಲೆ ನೋಡ್ಕೊಡ್ತತ್ತ ಅಲ್ಲಿ ಫೋನ್ ಅಂತಂದ್ರೆ. ಏನು ನೋಡ್ತಿರ್ಬೇಕಂತ ನಾ ಫೋನ್ ಕೊಡೋಣ ಅದನ್ನ ತೊಗೊಂಡು ಹೊಂಟ ಬಿಟ್ಟಿರ್ದು. ಹೋಗಕತ್ತಾನ. ನಾ ಕೇಳಕ್ಕೆ ಹೋದ್ ನಾವು ಅಂತ ಕೇಳಕ್ಕೆ ಹೋಗೋಣ. ಮತ್ತೆ ರಂಡಿ ಮಗನ ಸುಳಿ ಮಗನ ಹಂಗೆ ಹಿಂಗಂತೆ ಎಲ್ಲ ಬೇಕತ್ತಾರ ಅವ್ರು. ಅಂತ ಬೇಕತ್ತಾನ. ಹಂಗೆಲ್ಲ ಬೈಬೇಡ, ಇದೇಗೂ ಜಾತಿ ಹಿಡಿದು ಬದಿ ಹಂಗೆಲ್ಲ ಬೈಬೇಡ, ಬಾ ಇದನ್ನಾಕತ್ತೆ ಅಂತ ಇದನ್ನ ಮಾಡಕತ್ತಾರೆ. ಮೈ ಮೇಲೆ ಏರಿ ಬರಕತ್ರು. ಅಂತ ಮುಗಿಸಿನ್ರಿ ಅವ್ರನ್ನ. ಸ್ವಲ್ಪ ಮುಗಿಸ್ಕೋದ ಕೂಡಲೇ ಅಂತ ಅವ್ರು ನಾನು ಬಡ್ಯಾಕನ್ ಸ್ಟಾರ್ಟ್ ಮಾಡ್ರಿ. ಒಂದು ಒಬ್ಬ ಜಗ್ಗಿನ ಏನು ನೆಲಕ್ಕೆ ಹೋಗೋದ್ರಲ್ಲ ನನ್ಗೆ ಮೆಲ್ಕಿಗೆ ಪೆಟ್ಟ ಐತ್ರಿ. ನಂಗೆ ಈ ಸರ್ತ್ ಪೆಟ್ಟ ಹತ್ತ ನನ್ಗೆ ಪ್ರಜ್ಞೆ ತೆಗ್ತಿರು ಅವ್ರು. ಆಮೇಲೆ ಅಂತ ನನ್ಗೆ ಪ್ರಜ್ಞೆ ಎದ್ದು ನೋಡೋಟ್ಗೆ ನನ್ನ ಫೋನು ಇಲ್ಲ ಆಗಿತ್ರಿ. ನಾನು ಅಡ್ಕೋತ ಹಂಗೆ ಹೊಂಟಿದ್ದೀನಿ. ನಾ ಎಲ್ಲಿ ದುರ್ಗಮ್ ಗುಡಿ ಸಮೀಪ ಇದ್ದೀನಿ ರೀ. ಅವಾಗ ಮತ್ತೆ ಇವ್ನು ರವಿ ಶಿರ್ಗುಡ ನಾವು ವಾಪಸ್ ಬಂದ್ರಿ. ವಾಪಸ್ ಬಂದು ಪೂರ್ತಿ ಇದನ್ನ ತಪ್ಪಾಗೈತಿ, ಮತ್ತೆ ನಿನ್ನ ಮೊಬೈಲ್ ಕೊಡ್ತನು, ಮತ್ತು ಗಾಡಿ ಮೇಲೆ ಹತ್ತು ಮನೆಗೆ ಬಿಡ್ತಾನು ಅಂತಂದು. ಬೇಡಪ್ಪ ನನ್ನ ಮೊಬೈಲ್ ಆದ್ರೆ ನಾನು ಮುಂಜಾನೆ ಇಸ್ಕೊತನು, ನನಗೇನು ಮೊಬೈಲ್ ಬೇಡ, ನೀವು ಹೋಗು ಅಂತಂದ್ರೆ. ಇಲ್ಲ ನೀ ಹತ್ತು ಗಾಡಿ ಮೇಲೆ ನಾ ಬಿಟ್ಟ ಬರ್ತನು, ನಿನ್ನ ಮೊಬೈಲ್ ಕೊಡ್ತಾನ ಅಂತಂದ್ರೆ. ಅಂತ ನಾನು ಹತ್ತಿ ಸ್ವಲ್ಪ ಮುಂದೆ ಹೋದ್ರ. ಸ್ವಲ್ಪ ಮುಂದೆ ಹೋದಲ್ಲ ಒಂದು ಕಾರ್ನರ್ ಐತ್ರಿ. ಕಾರ್ನರ್ ತಕ್ಕ ಒಂದು 3-4 ಮಂದಿ ನಿಂತಿರ್ರಿ ಅವ್ರವ್ರು. ಅಂತನೆಲ್ಲ ನಾ ಅಲ್ಲಿ ಹೋಗಿ ತರಿಬಿಡ್ರಿ. ತರಿಬಿದ ಕೂಡಲೇ ಅಂತ ನನಗೆ ಏನಂದ್ರು, ಇದೆ ಅಂತಂದ್ರೆ. ಯಾಕಂತಾನೆ ಮನೆಗೆ ಬಿಟ್ಟು ಬರ್ತಂದು ಇಲ್ಲ ಅಂತ. ಇದೆ ಅಂತಂದ್ರು. ಏದ್ ಕೂಡಲೇ ಅಂತ ಏನು ಮಾಡಿದ್ರಿ, ಕಿಶೆ ಎಲ್ಲ ಚೆಕ್ ಮಾಡಿರಪ್ಪ ಇಲ್ಲ. ಅಂತ ಹಿಂದಿನ ಕಿಶೆದಾಗ 2,300 ರೂಪಾಯಿ ಇದ್ದವ್ರು ನಾನು. ಅಂತ ಅವ್ನು ತಕೊಂಡ್ರು. ಅಂತ ಮುಂದೆ ಏನು ಇಲ್ಲಾಗಿತ್ತು ಅಂತ ಖರ್ಚಿ ಬಂದಿತ್ತು ಅಂತ ತೆಗೆದ ಹಾರಿಸಿದ್ರು ಅಂತ. ಆಮೇಲೆ ಏನು ಮಾಡ್ರಿ, ಕೊಳಗದು ಏನೈತೆ ಅಂತಂದ್ರು. ಕೊಳಗದು ಏನಿಲ್ಲ ಅಂತಾನೆ. ಏನಿಲ್ಲ ಅಂದ ಕೂಡಲೇ ಅಂತ ಚೈನ್ ಒಂದಿತ್ತು, ಚೈನ್ ತೊಗೊಂಡ್ರು. ಅಂತ ಚೈನ್ ಒಂದಿತ್ತು ಅಂತ ಕೈಯಾಗ 2 ಉಂಗುರ ಇದ್ವು ರೀ. ಅಂತ ಉಂಗುರನು ಬಿಚ್ಕೊಂಡ್ರು. ಬಿಚ್ಕೊಂಡ್ ಕೂಡಲೇ ಇದು ಒಡ್ಡ ಸುಳಿ ಮಗನ ಇಷ್ಟೆಲ್ಲ ನೀ ಬಂಗಾರ ಹಾಕೊಂಡು ತಿರ್ಗಾಡ್ತಿ ಅಂತ ಏನು ಮಾಡ್ರಿ, ಬಡ್ಯಾಕ ಚಾಲು ಮಾಡ್ರಿ. ಬಡ್ಯಾನ ಮತ್ತು ಇದು ಕಾಲಿ ಇಲ್ಲೆಲ್ಲ ಒದಿದು 4-5 ಮಂದಿ ಇದ್ದರು ಅವ್ರು. ಅಂತ ಅವ್ನು ರವಿ ಶಿರ್ಗುರ್ರಿ ಮತ್ತು ಅವ್ನು ಏನೋ 3-4 ಮಂದಿ ಇದ್ರಿ. ಅಂತ ಎಲ್ಲ ಇಲ್ಲಿ ಈ ಸರ್ತದು ಎಲ್ಲ ಒದಿದ್ ಮಾಡಿ ಅಂತ ಮತ್ತೆ ನನಗೆ ಪ್ರಜ್ಞೆ ತಪ್ಪಿದ ಕೂಡಲೇ ನಾನು ಇದೇನದ ಮರುದಿವ್ಸ ನನಗೆ ಯಾವಾಗ ಅಂತಂದ್ರೆ 2 ಗಂಟೆಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ನಂಗೆ ಗೊತ್ತ್ರಿ. ಅಲ್ಲಿ ತನಕ ನನಗೇನು ಗೊತ್ತಾ ಇಲ್ಲ ಈ ಥರ ಮಾಡ್ಯಾರ. ಈ ಸಂದರ್ಭದಲ್ಲಿ ಹಲ್ಲೆಗೆ ಒಳಗಾದ ಯುವಕನ ತಂದೆ, ನನ್ನ ಮಗನಿಗೆ ಅನ್ಯಾಯವಾಗಿದೆ, ಹಲ್ಲೆ ಮಾಡಿದ್ದಾರೆ. ಆರೋಪಿಗಳನ್ನ ಸುಮಾರು 5 ದಿನ ಕಳೆದರೂ ಕೂಡ ಇನ್ನೂ ಬಂಧಿಸಿಲ್ಲ. ಆದ ಕಾರಣ ಮಾನ್ಯ ಪಿಎಸ್ಐ ಹಾರುಗೇರಿ ಅವರು ತಮ್ಮ ಮಗನಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅಂತ ಮತ್ತು ಆರೋಪಿಗಳನ್ನ ತಕ್ಷಣ ಬಂಧಿಸುವಂತೆ ವಿನಂತಿ ಮಾಡಿಕೊಂಡಿದ್ದಾರೆ. ನಾರೇ ಆ ದಿವಸ ಗೋಕಾಕ್ ಹೋಗಿನ್ರಿ. ಗೋಕಾಕದಿಂದ ಬಂದಿರ್ತೀನಿ ಸಾಯಂಕಾಲ ನಮ್ಮ ತಮ್ಮನ ಕೂಡಿ ಬಂದ್ರಿ. ಮನೆಗೆ ಹೋಗೋಟಿಗೆ ಎಲ್ಲಿ ಬಗಲಾಗಿ ಎಲ್ಲಿಗೇನೋ ಅಂತ ಕೇಳ್ರಿ ನಮ್ಮ ಮಂಜುನಾಥ್ ಅಂತ. 8 ಗಂಟೆಗೆ ಊರಾಗ ಹೋಗ್ಯಾನ ಅಂತ ಹೇಳ್ರಿ ಅವ್ರು. ಊರಾಗ ಹೋಗ್ಯಾನ ಅಂದ್ಬಿಟ್ಟಿಗೆ ಅಂತ ಊರಾಗ ಅದಕ್ಕೆ ಹೋಗ್ಯಾನ ಅಂತ ಕೇಳ್ರಿ. ಇಲ್ಲ ಭೇಟಿಗೆ ಯಾರಿಗೂ ಭೇಟಿಗೆ ಬರ್ತಂತ ಹೋಗ್ಯಾನೋ ಅಂತಂದ್ರೆ. ಆಯ್ತು ಹೇಳನ್ರಿ. ನಾ ಊಟ ಮಾಡಿ ನಾ ಅಂಗಡಿಗೆ ಮಾಡ್ಕೊಳಕ್ಕೆ ಡೈಲಿ ಹೋಗ್ತಾನೆ ರೀ. ನಾ ಅಂಗಡಿ ಮಾಡ್ಕೊಳಕ್ಕೆ ಹೋದನ್ರಿ. ಅಂಗಡಿಗೆ ಮಾಡ್ಕೊಳಕ್ಕೆ ಹೋಗೋಟಿಗೆ ಅಂತ ಮುಂಜಾನೆ ಎದ್ದು ಮನೆಗೆ ಬನ್ರಿ. ನಾ ಸಾಯಂಕಾಲ 7 ಗಂಟೆಗೆ ಮನೆಗೆ ಬಂದಿಲ್ಲ ಅಂದ್ರು. ಬಂದಿಲ್ಲ ಅಂದ್ಬಿಟ್ಟಿಗೆ ನಮ್ಮ ಜಳಕ ಮಾಡಿ ದಿನ ಡೈಲಿ ದೇವ್ರಿಗೆ ಹೋಗ್ತಾನೆ ರೀ. ದೇವ್ರಿಗೆ ಹೋಗಿ ಹೊಳಿ ಬನ್ರಿ. ನಾ
ದೇವ್ರಿಗೆ ಹೊಳೆ ಬಂದ ಅಂಗಡಿ ಎಲ್ಲ ಕಸ ಹೊಡೆದ ನೀರು ಹೊಡೆದ ಪೂಜೆ ಮಾಡಿ ಮನೆಗೆ ಬಂದ್ರಿ ಮತ್ತೆ 9 ಗಂಟೆಗೆ ಮನೆಗೆ ಬಂದ ನಂತರ ಅಂತ ಕೇಳಿ ಮತ್ತೆ ಬಂದಾನಿಲ್ಲ ಇಲ್ಲ ಅಂದ್ರು ಇಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮರ ನಾವು ಹುಡುಗ ನಾವು ಫೋನ್ ಹಚ್ಚಿದ್ರಿ ಅಮ್ಮರ ಮತ್ತು ನಮ್ಮ ತಮ್ಮನ ಮಗಾರ ಅಮ್ಮರ ಮತ್ತು ಮಂಜುನ ಮನೆಗೆ ಬಂದಿಲ್ಲ ಅವ್ರ ಸಾಯಂಕಾಲ ಹೋದವ 8 ಗಂಟೆಗೆ ಹೋಗ್ಯಾನು ಮತ್ತು ಎಲ್ಲಿ ನಾನು ನೋಡ್ರಿ ಅಂತ ಹೇಳಿದೆ ಅಂತ ಎಲ್ಲಿ ನಾನು ಆಟ ದೊಡ್ಡಪ್ಪ ಹೇಳ್ತಿದ್ರು ಅಂತ ನಾವು ನಾನು ನೋಡ್ತೀನಿ ಹೇಳ್ರಿ ಅಂತ ನೋಡ್ತೀನಿ ಹೇಳ್ಬಿಟ್ಟು ನಾ ಏನು ಮಾಡಿರಿ ಏನು ಹರಿಗೆರೆಗೆ ಎಲ್ಲರೂ ಇರ್ಬೇಕಂತ ಹರಿಗೆರೆಗೆಲ್ಲ ಹರಿಗೆರೆ ಕ್ರಾಸ ಹರಿಗೆರೆ ಎಲ್ಲ ಹುಡುಕಾಡಿ ಮನೆಗೆ ಹೋಗಿದ್ರಿ 11:30 ಆಗ್ತದೆ ನಮ್ಮ ಮನೆಗೆ ಹೋಗುತ್ತೆ 11:30 ಅಂತ ನಮ್ಮ ದೋಸ್ತಿಗೆ ಒಬ್ಬಕ್ಕೆ ಫೋನ್ ಹಚ್ಚಿದ್ರಿ ನಮ್ಮ ದೋಸ್ತಿಗೆ ಫೋನ್ ಹಚ್ಚೋಟಿಗೆ ಮತ್ತು ಅದು ಎಲ್ಲಿ ನಾನು ನೋಡಿ ನಮ್ಮ ಹುಡುಗ ಒಬ್ಬ ನಿನ್ನಿಂದ ಬಂದಿಲ್ಲವ ಯಾರು ಏನಾಗೈತಿ ಏನು ಗೊತ್ತಾಗ್ಬೋದು ಅಂತಂದ್ರೆ ನಾನು ಆಯ್ತು ನಾವು ಹೋಗಿ ನೋಡ್ತೀನಿ ಗಪ್ರಿ ಅಂದ್ರು ಅಂತ ಕಬ್ಬ ಕಡೆಗೆ ಹೋಗಿದ್ರು ನಾವು ಅಂತ ನೋಡ್ತೀನಿ ಗಪ್ರಿ ಅಂದರು ಆಟೋಟಿಗೆ ಅಂತ್ರಿ ಅವ್ ಕಬ್ಬಿನ ದುರ್ಗವನ ಗುಡಿ ಕಬ್ಬಿನ ಸಾಲಿನಾಗ ಬಿದ್ದಿರ್ತಿತ್ತು ನಾವು ಬಿದ್ದ ಟೈಮ್ದಾಗ್ರಿ ಅಂತ ಇವ್ರು ಹುಡುಗರೆಲ್ಲ ತೊಗೊಂಡು ಅವ್ರ ಮನೆಗೆ ಬಂದರು ಇಬ್ಬರು ನಾ ಅಂಗಡಿಯಾಗ ಕೂತೀನಿ ನಾ ರೋಡ್ ಮೇಲೆ ಹಾದು ಮುಂದೆ ಹೋದ್ರಿ ಅವ್ರು ಮುಂದೆ ಹೋಗೋಟಿಗೆ ನಾ ಅಂಗಡಿ ಬಾಗಿಲು ಹಾಕಿನಿ ಅಂಗಡಿ ಬಾಗಿಲು ಹಾಕಿದವ್ರಿ ನಮ್ಮ ಮನೆಗೆ ಹೋಗಿ ಮನೆಗೆ ಹೋಗ್ತಕ್ಕ ಏನಾಗಿತ್ತು ತಾನೆ ಏನಿಲ್ಲ ಹಿಂಗಿನ ಬಡ್ದಾರ್ತ ಬಿಟ್ಟ ಇವಂಗೆ ಅರಿವಿಲ್ಲ ಆಗಿತ್ತು ಏನು ಮಾತಾಡೋಕೆ ಪೊಸಿಷನ್ದಾಗಿಲ್ಲ ಇದೆ ಏನೂ ಇಲ್ಲ ಆಗಿದ್ರು ಮೂವತ್ತೆಲ್ಲ ಬಾತ್ ಕಣ್ಣೆಲ್ಲ ಮುಚ್ಚಿದ್ರು ತಂದು ಹೋಗಿದ್ರು ಅವನ ತಂದು ಹೋಗಿದ್ ಮನೆಗೆ ದವಾಖಾನೆ ಹೋಗಿ ನಡ್ರಿ ಅಂದೆ ದವಾಖಾನೆ ಹೋಗಿ ನಡ್ರಿ ಅಂತ ಆ ಹೆಂಗಸ್ರಟ್ಟು ಮನ್ಯಾಗ ಆಳಾಕತ್ರಿ ಎಲ್ಲರೂ ಬಡ್ಬಡ್ಕೊಂಡ ನಮಗೂ ಕಣ್ಣೀರು ಸರಿ ಹೇಳ್ರಿ ಮೊದಲ 2 ಮಕ್ಕಳ ಮಣ್ಣಾಗ ಹಾಕಿದ್ರು ನಾವು ಏನು ಇವು ಇದ್ರ ಮಕ್ಕಳು ಅಷ್ಟೇ ಜೋಪಾನ ಇರ್ತಾರೆ ನಾವು ಮಧ್ಯಾಹ್ನ 2 ಮಕ್ಕಳದ್ದು ಕೊಂದಾರ ಹಿಂಗೆ ಮಾಡಿ ಇದು ಮಕ್ಕಳಿಗೆ ಹಿಂಗೆ ನಟ್ಟು ಬಿಟ್ಟಾರ ಒಟ್ರ ಅಂತ ನೋಡ್ರಿ ಏನು ಬನ್ರಿ ದವಾಖಾನೆ ತೊಗೊಂಡು ಸರ್ಕಾರ ದವಾಖಾನೆ ಬಂದ್ರೆ ಸರ್ಕಾರ ದವಾಖಾನೆ ಬಂದ್ರಿ ಅಂತ ಅವ್ರ ನಮ್ಮಲ್ಲಿ ಸ್ಕ್ಯಾನಿಂಗ್ ಎಲ್ಲ ಏನಿಲ್ಲ ಮುಂದುವಯ್ರಿ ಅಂದ್ರೆ ಮುಂದುವಯ್ರಿ ಅಂದ್ಬಿಟ್ಟು ನಾವು ಸುರಕ್ಷಾ ದವಾಖಾನೆ ತೊಗೊಂಬಂದ್ರಿ ತೊಗೊಂಬಂದ್ರಿ MSL ಬರ್ದು ಕೊಡಂದ್ರಿ ಡಾಕ್ಟರ್ ಸಾಹೇಬ್ರಿ ನಾವು ಬರ್ದು ಕೊಡಂದ್ರಿ ಅಂತ ಅವ್ರೆ ಬರ್ದು ಕೊಟ್ಟಿರ್ಬೇಕಂತ ನಾವು ಗಪ್ಪ ಆಗಿರಿ ಮರುದಿವ್ಸ ಬಾರಾಕ ಅವ್ರು ತೊಗೊಂಬಂದ್ರಿ ಅವ್ರು ತೊಗೊಂಬರ್ನ ಅಲ್ಲಿ ಹವಾಲ್ದಾರ್ಗಳು ನನ್ನ ಕಡೆ ಎಲ್ಲ ನಿನ್ನ ಕಡೆ ಎಲ್ಲ ಇದನ್ನ ಹೇಳಕತ್ರಿ ಅವ್ರು ನಾ ತೊಗೊಳಂಗಿಲ್ಲ ನೀರು ತೊಗೊಳಂಗಿಲ್ಲ ಇದನ್ನ ಹೇಳಕತ್ರಿ ಗಪ್ಪ ನಿಂತಿನ್ರಿ ನನಗೆ ಬ್ರೇಮ್ತರಿನ ಮೊದಲು ತಲೆನ ಅವಗಳಾಗಿತ್ತು ಮೊದ್ಲ ಸತ್ತಿದ್ದಂದ್ರೆ ಏನು ಮಾಡ್ರು ಆಸೆ ಮಜಾತಾರ ಒದ್ದಾರು ಜಾಗದ ಮೇಲೆ ಒಟ್ಟಿಗೆ ಆಗಿದ್ದು ನೋಡಿ ಯಾರ ಹೆಸರ ಮೇಲೆ ಅಳುದು ಗಪ್ಪ ಏನು ನನಗೇನು ತಿಳಿಸಿಲ್ಲ ಅದು ರಾತ್ರಿ ಗಪ್ಪ ನಿಂತ ಮೇಲ್ತ್ರಿ ಅಂತ ಹವಾಲ್ದಾರ್ಗೆ ತಂದು ಫೋನ್ ಹಚ್ಚಿರ ಇದನ್ನ ಹವಾಲ್ದಾರ್ಗ ಯಾರ ಹವಾಲ್ದಾರವ ಎಡಲ್ಲಿಗೆ ಹವಾಲ್ದಾರ್ಗ ನಾವು ಭೇಟಿ ಆಗ್ಬಿಟ್ಟು ನೀವು ನಮ್ಮ ಕಡೆ ನಡೆಯಂಗಿಲ್ಲ ಅಂತ ಮತ್ತೊಬ್ಬ ಹವಾಲ್ದಾರ್ ಹೇಳಕತ್ರಿ ಅಂತ ಆಯ್ತು ಸರ್. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಹಿಂದೂ ಬೋವಿ ಒಡ್ಡರ ಸಮಾಜ ರಾಯಭಾಗ ತಾಲೂಕು ಅಧ್ಯಕ್ಷರು ಆಗಿರುವಂತಹ ರಾಜು ಒಡ್ಡರ್, ಆನಂದ್ ಮರಾಪುರ್, ಮುತ್ತಪ್ಪ ಒಡ್ಡರ್, ಅಮರ್ ಒಡ್ಡರ್, ಕುಮಾರ್ ಒಡ್ಡರ್ ಹಲ್ಲೆಗೊಳಗಾದ ಯುವಕನಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅಂತ ಬೋವಿ ಒಡ್ಡರ್ ಸಮಾಜದ ಮುಖಂಡರು PSI ಸಾಹೇಬ್ರಿಗೆ ವಿನಂತಿ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ಮಾಂಗ, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.